ಹೀಟಿನಿಂದ ಬರುವ ಸಮಸ್ಯೆಗಳ ನಮಗೆ ಎಫೆಕ್ಟ್ ಆಗಬಹುದು. ಬಿಸಿಲು ಬೇಕು, ಚಳಿನೂ ಬೇಕು, ಮಳೆನೂ ಬೇಕು, ಗಾಳಿನೂ ಬೇಕು. ತಲೆ ಸುತ್ತು ಬರಬಹುದು ಅಥವಾ ತುಂಬಾ ವೀಕ್ನೆಸ್ ಆಗಬಹುದು, ಡಿಹೈಡ್ರೇಷನ್ ತರ ಆಗಬಹುದು. ಯಾಕಂದ್ರೆ ತುಂಬಾ ಬೆವರ್ತೀವಿ, ಅದಕ್ಕೆ ತಕ್ಕ ಹಾಗೆ ನಾವು ನೀರು ಕುಡಿಲಿಲ್ಲ ಅಂದ್ರೆ ಡಿಹೈಡ್ರೇಷನ್ ಸಮಸ್ಯೆ ಆಗಬಹುದು. ಸಡನ್ ಆಗಿ ಇದ್ದಕ್ಕಿದ್ದಂಗೆ ಮೂಗಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ, ಪೈಲ್ಸ್ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, BP ತೊಂದರೆ ಇದೆ, ಬ್ಲೀಡಿಂಗ್ ಟೆಂಡೆನ್ಸೀಸ್ ಇದೆ, ಬಾಡಿ ಹೀಟ್ ಸಮ್ಮರ್ ಸೀಸನ್ ಗೆ ಬೇಕಾಗುವಂತ ಒಂದು ಅವಶ್ಯಕತೆ ಆದಂತ ಸಮಸ್ಯೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ನಾವು ಈ ರಿಲೆವೆಂಟ್ ಸೀಸನ್ ಬಾಡಿ ಹೀಟ್ ಸಮ್ಮರ್ ಸೀಸನ್ ಗೆ ಬೇಕಾಗುವಂತ ಒಂದು ಅವಶ್ಯಕತೆ ಆದಂತ ನೀಡ್ ಫಾರ್ ಎನ್ ಅವರ್ ಅಂತೀವಿ ನಾವು. ಆ ಟಾಪಿಕ್ ಅಂದ್ರೆ ಬಾಡಿ ಹೀಟ್ ಸಮಸ್ಯೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಏನು ಬಾಡಿ ಹೀಟ್ ಅಂದ್ರೆ ಏನಾಗ್ತದೆ, ಅದರಿಂದ ಏನು ಅಡ್ಡ ಪರಿಣಾಮಗಳಿದೆ, ಅಥವಾ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ನಾವು ಮನೆಯಲ್ಲಿ, ಅಥವಾ ಇದರಿಂದ ಏನಾದರೂ ಬೇರೆ ತೊಂದರೆಗಳೇ ಆಗ್ತದಾ ಇಲ್ವಾ ತಿಳ್ಕೊಳ್ಳೋಣ. ಯೂಶುವಲಿ ಸಮ್ಮರ್ ಅಂದ್ರೆ ಹೊರಗಡೆನ ವಾತಾವರಣ ತುಂಬಾ ಉಷ್ಣವಾಗಿರುತ್ತೆ. ಸೊ ಈ ಹೊರಗಡೆ ವಾತಾವರಣಕ್ಕೆ ಅನುಕೂಲವಾಗಿ ನಾವು ನಮ್ಮ ದೇಹದ ಒಳಗಡೆ ವಾತಾವರಣವನ್ನು ಸಿಂಕ್ರೊನೈಸ್ ಮಾಡಲಿಲ್ಲ, ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಒಳಗಡೆಯ ವಾತಾವರಣವನ್ನು ಶೀತವಾಗಿ ಅಥವಾ ತಂಪಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಹೀಟಿನಿಂದ ಬರುವ ಸಮಸ್ಯೆಗಳನ್ನ ನಮಗೆ ಎಫೆಕ್ಟ್ ಆಗಬಹುದು. ಸೊ ಹಾಗಾಗಿ ಹೊರಗಡೆ ವಾತಾವರಣವನ್ನು ನಾವು ಏನೂ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಮ್ಮರ್ ಸೀಸನ್ನು ಸೊ ವಾತಾವರಣದಲ್ಲಿ ಎಕೋಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ನಮಗೆ ಬಿಸಿಲು ಬೇಕು, ಚಳಿನೂ ಬೇಕು, ಮಳೆನೂ ಬೇಕು, ಗಾಳಿನೂ ಬೇಕು. ಸೊ ಈಗ ಸಮ್ಮರ್ ಸೀಸನ್ ಇರೋದ್ರಿಂದ ಹೀಟ್ ಜಾಸ್ತಿ ಇರೋದ್ರಿಂದ ನಾವು ಇದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು, ಸೊ ನಮ್ಮ ಒಳಗಡೆಯ ವಾತಾವರಣವನ್ನು ಹೇಗೆ ನಾವು ತಂಪಾಗಿ ಇಟ್ಕೋಬಹುದು. ಸೊ ಒಳಗಡೆ ವಾತಾವರಣವನ್ನು ತಂಪಾಗಿ ಇಟ್ಕೊಂಡ್ರೆ ನಮಗೆ ಈ ಹೀಟಿನಿಂದ ಅಥವಾ ಸಮ್ಮರ್ ಸೀಸನ್ ಇಂದ ಆಗುವ ಸಮಸ್ಯೆಗಳನ್ನು ನಾವು ದೂರವಾಗಿ ಇಟ್ಕೋಬಹುದು. ಸೊ ಫಸ್ಟ್ ಆಫ್ ಆಲ್ ಬಾಡಿ ಹೀಟ್ ಇನ್ಕ್ರೀಸ್ ಆದರೆ ಫಸ್ಟ್ ಏನಕ್ಕೆ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆದರೆ ಅದರಿಂದ ಏನು ತೊಂದರೆಗಳಾಗತ್ತೆ. ಯೂಶುವಲಿ ಹೊರಗಡೆ ವಾತಾವರಣ ತುಂಬಾ ಉಷ್ಣವಾಗಿದೆ, ಹಾಗಾಗಿ ನಾವು ಒಳಗಡೆಯ ವಾತಾವರಣವನ್ನು ತಂಪಾಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದನ್ನ ಬಿಟ್ಟು ನಾವು ತುಂಬಾ ಪಿತ್ತವನ್ನು ಜಾಸ್ತಿ ಮಾಡುವಂತಹ ಅಥವಾ ಬಾಡಿ ಹೀಟ್ನ ಜಾಸ್ತಿ ಮಾಡುವಂತಹ ಆಹಾರ ವಿಹಾರವನ್ನ ತಗೊಂಡ್ರೆ, ಎಕ್ಸಾಂಪಲ್ ಆಲ್ರೆಡಿ ಹೀಟ್ ಜಾಸ್ತಿ ಇದೆ, ಬಾಡಿಯಲ್ಲಿ ಹೀಟ್ ಜಾಸ್ತಿ ಮಾಡುವಂತ ಆಹಾರ ಎಕ್ಸಾಂಪಲ್ ಏನಂದ್ರೆ ಈಗ ಜಂಕ್ ಫುಡ್ಸ್ ಇರಬಹುದು, ತುಂಬಾ ಎಣ್ಣೆಯಲ್ಲಿ ಕರ್ದಿದ್ದ ಪದಾರ್ಥ ಇರಬಹುದು, ಖಾರ ಪದಾರ್ಥ ಇರಬಹುದು, ಮಸಾಲೆ ಪದಾರ್ಥ ಇರಬಹುದು, ಹುಳಿ ಪದಾರ್ಥಗಳಿರಬಹುದು. ಇದೆಲ್ಲ ತಗೊಂಡ್ರೆ ಬಾಡಿ ಹೀಟ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಪಿತ್ತವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾವಾಗ ಈ ನಮ್ಮ ಒಳಗಡೆ ವಾತಾವರಣದಲ್ಲಿ ಪಿತ್ತ ಜಾಸ್ತಿ ಆಗ್ತಾ ಇದೆ, ಬಾಡಿ ಹೀಟ್ ಜಾಸ್ತಿ ಆಗ್ತಾ ಇದೆ, ಹಾಗೂ ಹೊರಗಡೆನೂ ಹೀಟ್ ಜಾಸ್ತಿ ಇದೆ, ಇದು ನಮಗೆ ಪಿತ್ತಜ ವ್ಯಾಧಿ ಅಥವಾ ಹೀಟಿನಿಂದ ಬರುವ ಸಮಸ್ಯೆಗಳನ್ನು ನಮಗೆ ಎಫೆಕ್ಟ್ ಮಾಡ್ತದೆ. ಸೊ ಈ ಹೀಟಿಂದ ಏನ್ ಸಮಸ್ಯೆ ಬರಬಹುದು, ಕೆಲವೊಮ್ಮೆ ನಮಗೆ ಚಕ್ಕರ್ ಅಥವಾ ತಲೆ ಸುತ್ತು ಬರಬಹುದು, ಅಥವಾ ತುಂಬಾ ವೀಕ್ನೆಸ್ ಆಗಬಹುದು. ಮೂರನೇದು ಡಿಹೈಡ್ರೇಷನ್ ತರ ಆಗ್ಬಹುದು, ಯಾಕಂದ್ರೆ ತುಂಬಾ ಬೆವರ್ತೀವಿ, ಅದಕ್ಕೆ ತಕ್ಕ ಹಾಗೆ ನಾವು ನೀರು ಕುಡಿಲಿಲ್ಲ ಅಂದ್ರೆ ಡಿಹೈಡ್ರೇಷನ್ ಸಮಸ್ಯೆ ಆಗಬಹುದು. ಅಥವಾ ಸ್ಕ್ಯಾಂಟಿ ಯೂರಿನ್, ಯಾಕಂದ್ರೆ ತುಂಬಾ ಬೆವರ್ದಾಗ ನಮ್ದು ಯೂರಿನ್ ಅಷ್ಟು ಕ್ವಾಂಟಿಟಿಯಲ್ಲಿ ಹೋಗೋದಿಲ್ಲ, ಸೊ ಸ್ಕ್ಯಾಂಟಿ ಯೂರಿನ್ ಆಗಬಹುದು. ಅಥವಾ ಯೂರಿನ್ ಸ್ವಲ್ಪ ಡಿಸ್ಕಲರೇಷನ್ ಆಗಬಹುದು, ಜೊತೆಗೆ ತುಂಬಾ ಸುಸ್ತು ಆಗಬಹುದು. ಇದು ಬಿಟ್ಟುವೆ ನಾವು ಈ ಹೀಟಿನ ಸೀಸನ್ ಅಲ್ಲೂ ಒಳಗಡೆಯ ಏನಂತಾರೆ ಉಷ್ಣಕರ ಅಥವಾ ಪಿತ್ತಕರ ಆಹಾರ ವಿಹಾರ ತಗೊಂಡ್ರೆ ಕೆಲವೊಮ್ಮೆ ಬ್ಲೀಡಿಂಗ್ ಟೆಂಡೆನ್ಸಿಗಳು ಜಾಸ್ತಿ ಆಗಬಹುದು. ಬ್ಲೀಡಿಂಗ್ ಟೆಂಡೆನ್ಸಿ ಅಂದ್ರೆ ನಾವು ನೋಡಿದ್ದೀವಿ ಸಾಮಾನ್ಯ, ಸಡನ್ ಆಗಿ ಇದ್ದಕ್ಕಿದ್ದಂಗೆ ಮೂಗಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ, ಅಥವಾ ಪೈಲ್ಸ್ ಪ್ರಾಬ್ಲಮ್ ಇದ್ರೆ ಪೈಲ್ಸ್ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಥವಾ ಅಜೀರ್ಣ ಆಗಬಹುದು, ಹೈಪರ್ ಅಸಿಡಿಟಿ ಆಗಬಹುದು. ಸೊ ಇದೆಲ್ಲ ಹೇಗೆ ಅಂದ್ರೆ ಹೊರಗಡೆ ಸೀಸನ್ ಉಷ್ಣ ಇದೆ, ನಾವು ಒಳಗಡೆ ಉಷ್ಣಕರ ಆಹಾರ ವಿಹಾರ ತಗೊಂಡ್ರೆ ಹೀಟಿನಿಂದ ಬರುವ ಸಮಸ್ಯೆಗಳು ಬರ್ತದೆ. ಸೊ ಇದನ್ನ ಈಗ ಹೇಗೆ ಅವಾಯ್ಡ್ ಮಾಡ್ಕೊಳ್ಳೋದು, ನಾವು AC ಯಲ್ಲಿ ಕೂತ್ಕೊಳ್ಳೋದು, ಫ್ಯಾನ್ ಕೆಳಗಡೆ ಕೂತ್ಕೊಳ್ಳೋದು ನಮ್ಗೆ ಹೊರಗಡೆಯಿಂದ ನಾವು ತಂಪಾಗಿ ಇರಬಹುದು, ಬಟ್ ಒಳಗಡೆ ಹೀಟ್ ಜಾಸ್ತಿ ಆಗಿದೆ ಅಂದ್ರೆ ನಾವು ಏನ್ ಮಾಡ್ಬೋದು. ಸೊ ಇದಕ್ಕೆ ಸಿಂಪಲ್ ರೆಮಿಡೀಸ್ ಹೇಳ್ತೀನಿ ನಾನು, ಅದನ್ನ ಏನ್ ಮಾಡ್ಬೋದು ಅಂದ್ರೆ, ಸೊ ನಾವು ಯೂಶುವಲಿ ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ನ ಫೋಕಸ್ ಮಾಡೋಕ್ಕಿಂತ ನಾವು ಸ್ವಾಸ್ಥ್ಯವಾಗಿ ಇರಬೇಕಂದ್ರೆ ನಮ್ಮ ಬಾಡಿಯ ಇಂಟರ್ನಲ್ ವಾತಾವರಣನ ನಾವು ಫೋಕಸ್ ಮಾಡೋದು ಒಳ್ಳೆಯದು. ಸೊ ಈ ಇಂಟರ್ನಲ್ ವಾತಾವರಣ ಅಂದ್ರೆ ತಂಪಾಗಿರುವ ಪಾನೀಯಗಳನ್ನು ತಗೊಳ್ಳೋದು ಅಥವಾ ತಂಪಾಗಿರುವಂತ ಆಹಾರ ವಿಹಾರಗಳನ್ನ ಮಾಡಿದರೆ ನಮ್ಮ ಬಾಡಿ ಹೀಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದರಿಂದ ನಾವು ಹೀಟಿಂದ ಬರುವ ಸಮಸ್ಯೆಗಳನ್ನ ತಡೆಗಟ್ಟಬಹುದು. ಸೊ ಎಕ್ಸಾಂಪಲ್, ತುಂಬಾ ಬಾಡಿ ಹೀಟ್ ಇದ್ರೆ ಒಂದು ಮಜ್ಜಿಗೆ ಕುಡಿಯುವುದು
ಒಳ್ಳೆಯ ಒಂದು ರೆಮಿಡಿ. ಸೊ ಜೊತೆಗೆ ಎಳ್ನೀರು. ಸೊ ಆಯುರ್ವೇದದಲ್ಲಿ ಎಳ್ನೀರ್ನ ನಾರಿಕೇಲ ಅಂತೀವಿ ನಾವು. ಸೊ ನಾರಿಕೇಲಂ ಸ್ನಿಗ್ಧಂ ಸ್ವಾದು ಋಷ್ಯಂ ಹಿಮಂ ಲಘು ಅಂತೀವಿ. ಸೊ ಅದು ಡೈಜೆಸ್ಟ್ ಆಗ್ಲಿಕ್ಕೂ ಈಸಿ. ಆಮೇಲೆ ಹಿಮ ಶೀತ ವೀರ್ಯ ಇರುತ್ತೆ. ಸೊ ನಾವು ಎಳ್ನೀರು ತಗೊಳ್ಳೋದ್ರಿಂದ ನಮ್ಮ ಬಾಡಿಯನ್ನು ಅದು ತಂಪಾಗಿ ಇಟ್ಕೊಳ್ಳುತ್ತೆ. ಇದರಿಂದ ಬ್ಲೀಡಿಂಗ್ ಟೆಂಡೆನ್ಸಿ ಇರಬಹುದು, ಅಥವಾ BP ಜಾಸ್ತಿ ಆಗೋ ಕಾಯಿಲೆ ಇರಬಹುದು, ಅಥವಾ ಏನಂತಾರೆ ಮೂಗಿನಿಂದ ರಕ್ತ ಬರುವ ಚಾನ್ಸಸ್ ಇದ್ರೆ, ಅಥವಾ ತಲೆ ಸುತ್ತು ಇದ್ರೆ, ಡಿಹೈಡ್ರೇಷನ್ ಇದ್ರೆ ಈ ಎಳ್ನೀರು ಅಥವಾ ಮಜ್ಜಿಗೆ ಕುಡಿಯುವುದು ಅಥವಾ ಚೆನ್ನಾಗಿ ನೀರು ಕುಡಿಯುವುದು ಒಂದು ಒಳ್ಳೆಯ ರೆಮಿಡಿ. ಅದು ಬಿಟ್ಟು ಜೊತೆಗೆ ನಾವು ಏನಾದರೂ ಸಣ್ಣ ಪುಟ್ಟ ಆಯುರ್ವೇದ ಗಿಡಮೂಲಿಕೆ ತಗೊಂಡು ನಮ್ಮ ಬಾಡಿಯನ್ನು ತಂಪಾಗಿ ಇಟ್ಕೋಬೇಕಂದ್ರೆ ತುಂಬ ಆಪ್ಷನ್ಸ್ಗಳಿದೆ. ಒಂದು ನೆಲ್ಲಿಕಾಯಿ ಒಂದು ತುಂಬ ಏನಂತಾರೆ ಶೀತವಾದ ಒಂದು ಪದಾರ್ಥ. ಸೊ ಇದನ್ನ ಡೈಲಿ ಬೆಳಿಗ್ಗೆ ಒಂದು ನೆಲ್ಲಿಕಾಯಿ ಜ್ಯೂಸನ್ನು ಅಥವಾ ಒಂದು ನೆಲ್ಲಿಕಾಯಿನ ನೀರಲ್ಲಿ ಹಾಕಿ ಮಿಕ್ಸಿಯಲ್ಲೇ ಹಾಕಿ ಅದನ್ನ ಕುಡಿಯೋದ್ರಿಂದ ಇಡೀ ದಿನ ನಮ್ಮ ಬಾಡಿ ತಂಪಾಗಿ ಇರ್ತದೆ. ಎರಡನೇದು ಎಲೋವೆರಾ. ಸೊ ಮೂರನೇದು, ಇವತ್ತಿನ ಕಾಲದಲ್ಲಿ ನಾವು ಜನರಲ್ ಆಗಿ ಎಲ್ಲರೂ ಓದಿರ್ತೀವಿ ಅಥವಾ ಕೇಳಿರ್ತೀವಿ, ಕತಿರಾ ಗೂಂದ್ ಅಂತೀವಿ ನಾವು. ಸೊ ಈ ಕತಿರಾ ಗೂಂದನ್ನು ಓವರ್ ನೈಟ್, ಪ್ರೀವಿಯಸ್ ಡೇ ನೈಟ್ ನಾವು ನೀರಲ್ಲಿ ನೆನೆಸಿಟ್ಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಕುಡಿಯುವುದರಿಂದ ಬಾಡಿ ತಂಪಾಗಿ ಇಟ್ಕೊಳ್ಳುತ್ತೆ. ಸೊ ಇದು ಬಾಡಿ ತಂಪಾಗಿ ಇಟ್ಕೊಳ್ದಲ್ಲೇ ನಮ್ಮ ರಕ್ತವನ್ನು ಜಾಸ್ತಿ ಮಾಡ್ತದೆ, ಹೈಡ್ರೇಷನ್ನ ಚೆನ್ನಾಗಿ ಮಾಡ್ತದೆ. ಹಾಗಾಗಿ ಉಷ್ಣದಿಂದ ಅಥವಾ ಹೀಟಿನಿಂದ ಅಥವಾ ಬಾಡಿ ಹೀಟಿನಿಂದ ಬರುವ ಕಾಯಿಲೆಗಳನ್ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಜೊತೆಗೆ ತುಂಬಾ BP ತೊಂದರೆ ಇದೆ, ಬ್ಲೀಡಿಂಗ್ ಟೆಂಡೆನ್ಸೀಸ್ ಇದೆ, ಆಮೇಲೆ ಹೀಟಿನಿಂದ ಸಮಸ್ಯೆಗಳು ಬರುವ ಚಾನ್ಸಸ್ ಇದ್ರೆ ಇದೊಂದು ರಾಮಬಾಣವಾದಂಥ ರೆಮಿಡಿ ನಾನು ಹೇಳ್ತಿರೋದು. ಸೊ ಪ್ರೀವಿಯಸ್ ಡೇ ನೈಟ್ ನಾವು ಸ್ವಲ್ಪ ಧಾನ್ಯಕ ಅಥವಾ ಕೊರಿಯಂಡರ್ ಸೀಡ್ಸ್, ಧಾನ್ಯಕ ಬೀಜ, ಅದನ್ನ ನಾವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟುಕೊಂಡು ಒಂದು 10 ಗ್ರಾಮ್ ಅಷ್ಟು ಧಾನ್ಯಕ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅದನ್ನು ಚೆನ್ನಾಗಿ ಕೈಯಲ್ಲಿ ಹಿಸುಕ್ಬಿಟ್ಟು ಮ್ಯಾಸ್ರೇಟ್ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಹೀಟಿನಿಂದ ಆಗುವ ಸಮಸ್ಯೆಗಳನ್ನು ನಾವು ಚೆನ್ನಾಗಿ ಪ್ರಿವೆಂಟ್ ಮಾಡಬಹುದು. ಸೊ ಇದರಿಂದ ಬ್ಲೀಡಿಂಗ್ ಸಮಸ್ಯೆಗೆ ಒಳ್ಳೆಯದಾಗ್ತದೆ. ಸೊ ಏನಾದರೂ ಬ್ಲೀಡಿಂಗ್ ಪೈಲ್ಸ್ ಇರ್ಬೋದು, ಅಥವಾ ಮೂಗಲ್ಲಿ ರಕ್ತ ಬರೋದಿರ್ಬೋದು, ಅಥವಾ ಹೊಟ್ಟೆಯಿಂದ ಏನಾದರೂ ಸಮಸ್ಯೆ ಅಲ್ಸರ್ ಇದ್ದು ಬ್ಲೀಡಿಂಗ್ ಆಗ್ಬೋದು. ಸೊ ಇದರಿಂದ ಅವಾಯ್ಡ್ ಮಾಡ್ಬೋದು. ಹೈಡ್ರೇಷನ್ ಚೆನ್ನಾಗಿ ಮಾಡ್ತದೆ. ಜೊತೆಗೆ ಇದು ಬಾಡಿಗೆ ತುಂಬ ತಂಪಾಗಿರುವಂಥ ವಸ್ತು. ಸೊ ಇದನ್ನ ತಗೊಳ್ಳೋದ್ರಿಂದ ಹೊರಗಡೆ ವಾತಾವರಣ ಎಷ್ಟೇ ಬಿಸಿ ಇದ್ರೂ ಉಷ್ಣ ಇದ್ರೂ ನಮಗೆ ಅದು ಏನು ಸೈಡ್ ಎಫೆಕ್ಟ್ಸ್ ಆಗದಲ್ಲೇ ಅಥವಾ ನಮ್ಮ ಮೇಲೆ ಅದು ಎಫೆಕ್ಟ್ ಆಗದಲ್ಲೇ ಈ ಒಂದು ಧಾನ್ಯಕ ನೀರನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿಯನ್ನು ತುಂಬ ತಂಪಾಗಿ ಇಟ್ಕೊಳ್ಳುತ್ತದೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟ್ನ ತಂಪಾಗಿ ಇಟ್ಕೋಬೇಕಂದ್ರೆ ಆಮ್ಲ ಇಸ್ ಎ ಗುಡ್ ಆಪ್ಷನ್ ಒಂದು. ಎರಡನೇದು ಎಳ್ನೀರು ಕುಡಿಯೋದು ಒಳ್ಳೆಯ ವಿಧಾನ. ಮೂರನೇದು ಮಜ್ಜಿಗೆ ತಗೊಳ್ಳೋದು. ಮಜ್ಜಿಗೆಯಲ್ಲಿ ಒಳ್ಳೆ ಕೊರಿಯಂಡರ್ ಲೀವ್ಸ್ ಹಾಕ್ಕೊಂಡು ಒಳ್ಳೆ ಏನಂತಾರೆ ನಾವು ಆನಿಯನ್, ಈರುಳ್ಳಿ ಹಾಕ್ಕೊಂಡು ಒಳ್ಳೆ ಮಸಾಲೆ ಮಜ್ಜಿಗೆ ತಗೊಳ್ಳೋದ್ರಿಂದ ಹೊಟ್ಟೆನೂ ತುಂಬ್ತದೆ, ಹೈಡ್ರೇಷನ್ನು ಚೆನ್ನಾಗಾಗ್ತದೆ, ಪಿತ್ತನೂ ಕಮ್ಮಿ ಮಾಡ್ತದೆ, ಜೊತೆಗೆ ಹೀಟಿನಿಂದ ಬರುವ ಸಮಸ್ಯೆಗಳನ್ನೂ ಅವಾಯ್ಡ್ ಮಾಡ್ತದೆ. ಅದು ಬಿಟ್ಟರೆ ನಾವು ಕತಿರಾ ಗೂಂದ್ ತಗೋಬೋದು, ಬೆಲ್ಲದ ನೀರು ತಗೋಬೋದು, ಚಿಯಾ ಸೀಡ್ಸ್ ತಗೋಬೋದು. ಸೊ ಇದನ್ನೆಲ್ಲ ಡೈಲಿ ನಾವು ಬಳಸೋದ್ರಿಂದ ಈ ಸಮ್ಮರನ್ನು ನಾವು ಈಸಿಯಾಗಿ ಏನಂತಾರೆ ಸೈಡ್ ಎಫೆಕ್ಟ್ಸ್ ಇಲ್ದಲೆ ಅಥವಾ ಬಾಡಿಯನ್ನು ತಂಪಿಟ್ಕೊಂಡು ನಾವು ಸಮ್ಮರಲ್ಲಿ ಆರಾಮಾಗಿ ವಿಂಟರಲ್ಲಿ ಹೇಗಿರ್ತೀವೋ ಆ ಥರನೇ ಇರ್ಬೋದು. ಇದರಿಂದ ನಮಗೆ ತುಂಬ ಬಾಡಿ ಹೀಟಿಂದ ಆಗುವ ಅಥವಾ ತುಂಬ ಉಷ್ಣತೆ ಅಥವಾ ತುಂಬ ಸಮ್ಮರ್ ಸೀಸನ್ನಿಂದ ಆಗುವ ಸೈಡ್ ಎಫೆಕ್ಟ್ಸನ್ನು ನಾವು ಅವಾಯ್ಡ್ ಮಾಡಬಹುದು. ಒಳ್ಳೆ ಹೈಡ್ರೇಷನ್ ಆಗಿ ಇರಬಹುದು. ಇದರಿಂದ ನಮ್ಮ ದೇಹದ ಎನರ್ಜಿ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸುಸ್ತಾಗೋದು ಹೀಟಿನಿಂದ ಅಥವಾ ತಲೆ ಸುತ್ತು ಬರೋದು, ವಾಮಿಟಿಂಗ್ ಥರ ಆಗೋದು, BP ಜಾಸ್ತಿ ಆಗೋದು, ಇದನ್ನೆಲ್ಲ ನಾವು ಆರಾಮಾಗಿ ಮ್ಯಾನೇಜ್ ಮಾಡಬಹುದು. ಸೊ ಹಾಗಾಗಿ ಯಾರಿಗಾದರೂ ಈ ಥರ ಅನಿಸಿದ್ರೆ ಸಮ್ಮರಿಂದ ಈ ಥರ ಆಗೋ ಪ್ರಾಬ್ಲಮ್ಸ್ ಇದ್ದರೆ ಈ ಸಿಂಪಲ್ ರೆಮಿಡೀಸ್ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.